ಮೈಸೂರಿನ ಮೂಡ ಸೈಟ್ ಹಂಚಿಕೆ ಹಗರಣಕ್ಕೆ ಈಗ ಟ್ವಿಸ್ಟ್ ಅಂತೆ. ಕಾಂಗ್ರೆಸ್ ಹೈಕಮಾಂಡ್ಗೆ ಮುಖ್ಯಮಂತ್ರಿಗಳು ಒಂದು ವರದಿ ಕೊಟ್ಟುಬಿಟ್ಟಿದ್ದಾರಂತೆ. ಸೈಟ್ ಹಂಚಿಕೆಯಲ್ಲಿ ಅಕ್ರಮವಾಗಿಲ್ಲ, ಕಾನೂನುಬದ್ಧವಾಗಿ ಸೈಟ್ ಪಡೆಯಲಾಗಿದೆ. ಸಿದ್ದರಾಮಯ್ಯನವರು ಬರ್ಕೊಂಡಿರೋದು. ನಿಮ್ಮ ಕತೆ ಬೇರೆ. ನಿಮಗೆ ಕಾಂಗ್ರೆಸ್ ಹೈಕಮಾಂಡ್ ಕೇಳ್ತು, ರಾಜ್ಯದ ಜನತೆ ಕೇಳ್ತಿರೋದು ಮೂಲ ನಡಾವಳಿ ರದ್ದಾದ ಮೇಲೂ ಕೊಟ್ಟಿರುವುದು ಅಕ್ಷಮ್ಯ ಅಪರಾಧವಲ್ಲವೇ? ನಮ್ಗೆ ಯಾರು ವರದಿ ಕೊಡ್ತೀರಿ? ನಿಮ್ಮ ಹೈಕಮಾಂಡ್ ಕೇಳ್ತು ಅಂತೇನೋ ನೀವು ವರದಿ ಕೊಟ್ಬಿಟ್ರಿ. ನಮಗೆ ಯಾರು ವರದಿ ಕೊಡ್ತೀರಿ? ರಾಜ್ಯದ ಜನರುಗಳಿಗೆ ಆರ್ ಯು ನಾಟ್ ಆನ್ಸರಬಲ್? ನಡಾವಳಿ ರದ್ದು, ಸಿಎಂ ಹೆಂಡತಿ ಪಡೆಯೋದು ಒಂದು ಬೇರೆ, ನಡಾವಳಿ ರದ್ದಾದ ಮೇಲೆ ಕೊಟ್ಟಿರುವಂತಹದ್ದು ಬೇರೆ. ಕ್ರಿಮಿನಲ್ ಆಕ್ಟಿವಿಟಿ ಅಂತಂದ್ರು ಇನ್ನೂ ಸುಮ್ಮನೆ ಕೂತಿದ್ದೀರಲ್ಲ. ಇನ್ನು ತನಿಖೆ ಅಂದ್ರೆ ಕೋರ್ಟ್ಗೆ ಹೋಗಬೇಕು, ಲೋಕಾಯುಕ್ತದ ಹತ್ರಕ್ಕೆ ಹೋಗಬೇಕು ಯಾರೊಬ್ಬರೀಗ. ಅಲ್ಲಿವರೆಗೂ ಏನೂ ಮಾಡಲ್ಲ. ಅವ್ರ ಆಪ್ತ ಯಾರೋ ಮರಿಗೌಡರು, ಅವರು ಏನವರು, ಅವ್ರ ಮೂಡ ಅಧ್ಯಕ್ಷರು. ಓಕೆ, ಅವರೊಂದು ಪತ್ರಿಕಾಗೋಷ್ಠಿ ಮಾಡಿಬಿಟ್ಟು ಅಲ್ಲಿ ಅವರು ಸಿ ಎಂ ಪುತ್ರ ಯತೀಂದ್ರ ಬಗ್ಗೆ ಆರೋಪ ಮಾಡಿದ ವಿಶ್ವನಾಥ್ ಅವ್ರ ಪತ್ನಿ ಕೂಡ ಅವರ ಪತ್ನಿ ಹೆಸರಲ್ಲಿ ಬದಲಿ ನಿವೇಶನ ಪಡೆದಿದ್ದಾರೆ ಅಂತ ಆರೋಪಿಸಿದ್ದಾರೆ. ಅಯ್ಯೋ, ಇಂಥವ್ರನ್ನೆಲ್ಲ ನೀವು ಅಧ್ಯಕ್ಷರು ಯಾಕೆ ಮಾಡ್ತೀರಿ? ಯಾಕೆ ಸರ್? ಬದಲಿ ನಿವೇಶನವನ್ನು ಪಡೆಯುವುದು ಬೇರೆ. ಈ ಬದಲಿ ನಿವೇಶನವನ್ನು ಬೆಂಗಳೂರು, ಮೈಸೂರು, ಶಿವಮೊಗ್ಗ, ಮಂಗಳೂರು ಇದ್ರಿ ಸಾವಿರಾರು ನೂರಾರು ಜನ ಪಡೆದಿದ್ದಾರೆ. ನಿವೇಶನ ಬೇರೆ. ಆದರೆ ಇದು ನಿವೇಶನವಲ್ಲ, ಬದಲಿ. ಒಂದು ನಿವೇಶನ ಕೊಟ್ಟಿದ್ರು, ಅದು ನನಗೆ ಸರಿ ಹೋಗಲಿಲ್ಲ ಅಂತಾನೋ, ಅಥವಾ ಅದು ಡಿಸ್ಪ್ಯೂಟ್ ಇದೆ ಅಂತಾನೋ, ಅಥವಾ ಅದರಲ್ಲಿ ಪಕ್ಕದಲ್ಲಿ ಕಾಲುವೆ ಬಂದ್ಬಿಟ್ಟಿದೆ ಅಂತಾನೋ, ಅಥವಾ ಇನ್ಯಾರೋ ಬಂದು ನನ್ನ ಜಾಗ ಅದು ಅಂತ ಹೇಳ್ತಿದ್ದಾರೆ ಅಂತಾನೋ, ಅಥವಾ ನನಗೆ ಅದು ಚಿಕ್ಕದಾಯಿತು ಅಂತಾನೋ ಬೇರೆ ಜಾಗದಲ್ಲಿ ಪಡೆದುಕೊಂಡಿರುವ ಪ್ರಕರಣಗಳು ಇವೆ ಮತ್ತು ಅದಕ್ಕೆ ಕಾನೂನಿನಲ್ಲಿ ಜಾಗ ಇದೆ. ಇಲ್ಲಿ ಪ್ರಾಬ್ಲಮ್ ಅದಲ್ಲ. ಈ ಬದಲಿಗೂ ಆ ಬದಲಿಗೂ ಸಂಬಂಧ ಕಲ್ಪಿಸಬೇಡಿ, ಎರಡೂ ಬೇರೆ ಬೇರೆ. ಅವ್ರು ತಗೊಂಡಿದ್ದಾರೆ ಅಂತ ಇದನ್ನ ಮಾಡ್ಬಿಡಿ ಅಷ್ಟೇ. ಸುಮ್ಮನೆ ಉಡಾಪೆನಲ್ಲಿ ಮಾತಾಡ್ತೀವಿ ಅಂದ್ರೆ ಮಾತಾಡ್ಕೊಳ್ಳಿ, ಯಾರು ಬೇಡ ಅಂದವರು. ಆಮೇಲೆ ಅದು ಯಾರಿಗೋ ಕೊಟ್ಟಿದ್ದ ಸೈಟನ್ನು ತಡೆ ಹಿಡ್ಕೊಂಡಿದ್ದಾರಂತೆ, ತಡೆ ಹಿಡಿದಿದ್ದೀವಿ. ಯಾರು ಎತ್ತಿಸ್ತಾ ಇಲ್ಲ ನಾವು ಹಗರಣ ಮುಚ್ಚಾಕಕ್ಕೆ. SIT ವಹಿಸೋ ಅಗತ್ಯವೇ ಇಲ್ಲ ಅಂತೇಳಿ. ನೀವು SITಗೆ ವಹಿಸಿ ಅಂತ ಕೇಳಿದವನು ಯಾರು? ಇದನ್ನ SITಗೆ ಯಾರು ಕೇಳಿದ್ದಾರೆ? ಯಾಕೆ SITಗೆ ವಹಿಸ್ಬೇಕು ಇದನ್ನ? SITನೂ ಬೇಡ, SITನೂ ಬೇಡ. ಇದಕ್ಕೆ ಪೊಲೀಸ್ ರಿಮಾಂಡ್. ನೋ, ವೆರಿ ಕ್ಲಿಯರ್. ಸರ್ಕಾರದ ಆದೇಶ ಆದ ನಂತರ ಅಥವಾ ಎಚ್ಚರಿಕೆ ಕಾಗದ ಬಂದ ನಂತರವೂ ಅಲಾಟ್ ಆಗಿರೋದೆಲ್ಲ ಅಕ್ರಮ. ಬಹಳ ಸರಳ, ಅನುಮಾನ ಇಲ್ಲ. ನಡಾವಳಿಯೇ ರದ್ದಾದ ಮೇಲೂ ಕೊಟ್ಟಿರುವುದು ಯಾವುದಾದ್ರೂ ಇದ್ರೆ ಅಕ್ಷಮ್ಯ ಅಪರಾಧ. ಅದಾದ ಮೇಲೆ ಸರ್ಕಾರದ ಆದೇಶ ಬಂದ ಮೇಲೂ ಕೊಟ್ಟುಕೊಂಡು ಹೋಗಿರುವುದು ಧಿಮಾಕಿನ ಪ್ರತೀಕ. ಅವರೆಲ್ಲರೂ ಕ್ರಿಮಿನಲ್ಗಳು, ಕೊಟ್ಟಿರೋ ಯಾರೇ ಆಫೀಸರ್ ಇರಲಿ. ಅದ್ರ ಮೇಲೆ ಕೇಸ್ ಮಾಡಿ, ಒಳಕ್ಕಾಕಿ, ಅರೆಸ್ಟ್ ಮಾಡಿ ಫಾರ್ ಡಿಫ್ರಾಡಿಂಗ್ ದ ಸ್ಟೇಟ್ ಅಸೆಟ್ಸ್ ಅಂಡ್ ಪಬ್ಲಿಕ್ ಪ್ರಾಪರ್ಟಿ. ಬಹಳ ಸರಳ. ಏನೂ ಆಗಿಲ್ಲ ಅಂತ ತಿಪ್ಪೆ ಸಾರಿಸಿ ಮುಂದಕ್ಕೆ ಹೋಗೋ ಪ್ರಯತ್ನ ಚೀಫ್ ಮಿನಿಸ್ಟರ್ ಹೆಸರನ್ನ ನೀವುಗಳು ನಡೆಸ್ತಿರೋ ಹಂಗಿದೆ. ಯು ವಿಲ್ ಬಿ ಪನಿಷ್ಡ್ ಫಾರ್ ದಿಸ್. ನಿಮ್ಗೆ ಶಿಕ್ಷೆ ಆಗಲೇಬೇಕು, ನಿಮ್ಗಳಿಗೆ ಹೇಳ್ತೀನಿ. ಇದು ಬಹಳ ಮೋಸ, ಇದು ನೀವು ಮಾಡ್ತಾ ಇರೋದು. ಸಿಎಂ ಕೂಡ ಕಾನೂನುಬದ್ಧವಾಗಿ ಸೈಟ್ ಹಂಚಿಕೆ ಕಾನೂನುಬದ್ಧವಾಗಿ ಆಗಿದೆಯೋ ಬಿಟ್ಟಿದೆಯೋ ನಮಗೆ ಗೊತ್ತಿಲ್ಲ. ಆ ಪೇಪರ್ಗಳಲ್ಲಿ ನೋಡಿದ್ರೆ ಅದಾದ್ಮೇಲೆ ಆದಂಗೆ ಆಗಿದೆ. ಸೊ ಪದೇ ಪದೇ ಹೇಳಿದ್ರು ಕೇಳಿಸ್ಕೊಳ್ಳದೆ ಬಂಡಾಟಕ್ಕೆ ಕೇಳಿದ್ರೆ ನೀವುಗಳು ಇಳಿದು ಹಾಳಾಗಿ ಹೋಗಿ ಯಾವನಿಗೆ ಬೇಕು? ಇಳಿದಿ ಬಂಡಾಟಕ್ಕೆ. ಎಲ್ಲರೂ ಬಂಡಾಟಕ್ಕೆ ಇಳಿದು ಬಿಡಿ, ಹೇಳ್ತೀನಿ. ವಿಧಾನಸೌಧನೂ ಮಾರ್ಕೊಂಬಿಡಿ, ಎಲ್ಲ ಕಾನೂನುಬದ್ಧವಾಗಿ ಮಾರಿದ್ದೀವಿ ಅಂತನಿ ಹೇಳೋನು ಯಾವ ನಿಮಗೆ? ಎಸ್, ದೇಸಿಗಳು ಅಂದ್ರೆ ಮಹಾರಾಜರಲ್ಲ, ಕೂಡಲೇ ಡೆಂಗಿ ನಿಯಂತ್ರಣಕ್ಕೆ ತರಬೇಕು. ಉದಾಸೀನ, ನಿರ್ಲಕ್ಷ್ಯ, ಕರ್ತವ್ಯ ಲೋಪ ತೋರಿದ್ರೆ ಹಿರಿಯ ಅಧಿಕಾರಿಗಳನ್ನ ಹೊಣೆ ಮಾಡ್ತೀವಿ, ಕ್ರಮ ತೆಗೆದುಕೊಳ್ಬೇಕಾಗುತ್ತೆ ಅಂತ ಸಿಎಂ ಖಡಕ್ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ಎಲ್ಲಾ DC, ಜಿಲ್ಲಾ ಪಂಚಾಯಿತಿ ಸಿಇಒಗಳ ಜೊತೆಗೆ ಸಭೆ ನಡೆಸಿ ಅವತ್ತು ಭ್ರಷ್ಟಾಚಾರ ಹೇಗಿತ್ತು, ಇವತ್ತು ಹೇಗಿದೆ ಎಂಬುದನ್ನು ನೋಡಿದಾಗ ಕಾರ್ಯಾಂಗ ಮತ್ತು ಶಾಸಕಾಂಗ ಪರಿಣಾಮಕಾರಿಯಾಗಿ ಕೆಲಸ ಮಾಡ್ತಿಲ್ಲ ಅಂತ ಗೊತ್ತಾಗ್ತಾ ಇದೆ ಅಂತ ಬೇಸರವನ್ನ ವ್ಯಕ್ತಪಡಿಸಿದ್ದಾರೆ. ಜನರ ಸಮಸ್ಯೆಗಳನ್ನ ಕೆಳ ಹಂತದಲ್ಲೇ ಬಗೆಹರಿಸಿ ಅಂತ ಸಲಹೆ ಕೊಟ್ಟಿದ್ದಾರೆ. ಅವತ್ತು ಹೇಗಿತ್ತು ಭ್ರಷ್ಟಾಚಾರ ಮತ್ತು ಇವತ್ತು ಹೇಗಿದೆ ಭ್ರಷ್ಟಾಚಾರ ಅಂತ ನೋಡಿದರೆ ಕಾರ್ಯಾಂಗ ಶಾಸಕಾಂಗ ಪರಿಣಾಮವಾಗಿ ಕೆಲಸ ಮಾಡ್ತಿತ್ತು ಅಲ್ಲ. ಇರ್ಬೋದು, ಎರಡೂ ಇರ್ಬೋದು ಜವಾಬ್ದಾರಿ. ಬಟ್ ದ ಡೇ ವಿ ಕನ್ವರ್ಟೆಡ್ ಸರ್ಕಾರಿ ಹುದ್ದೆಗಳನ್ನು, ಪೊಸಿಷನ್ಸನ್ನು ಒಂದು ಬಿಸಿನೆಸ್ ಆಗಿ ಮಾಡೆಲ್ ಆಗಿ ತಗೊಂಡ ಮೇಲೆ ಅದರಲ್ಲಿ ಕಾಸನ್ನು ಹೊಡೆದು ತಿನ್ನೋಂಥ, ಹೇಸಿಗೆ ತಿನ್ನೋ ಬುದ್ಧಿ ನಮಗೆ ಬಂದ ಮೇಲೆ ನೀವು ಅಧಿಕಾರಿಗಳಿಂದ ಆ ರೀತಿಯ ಕೆಲಸವನ್ನು ನಿರೀಕ್ಷೆ ಮಾಡೋದೇ ತಪ್ಪು. ಅದೇ ಅವ್ರು ಬಂಡವಾಳ ಹಾಕಿದ್ದಾರೆ, ಬಂಡವಾಳ ಎತ್ಕೊಂಡು ಹೋಗ್ತಾರೆ. ಅವತ್ತು ಭ್ರಷ್ಟಾಚಾರ ಹೇಗಿತ್ತು, ಇವತ್ತು ಹೇಗಿದೆ ಅಂದರೆ, ಅವತ್ತು ಕೊಟ್ಟಿದ್ದನ್ನು ಸ್ವೀಕಾರ ಮಾಡಿಕೊಂಡು ಸಂತೋಷದಿಂದ ಹೋಗುತ್ತಿದ್ದರಂತೆ. ಇವತ್ತು ಕೇಳಿದ್ದನ್ನು ಕೊಡದಿದ್ದರೆ ಕಪಾಳಕ್ಕೆ ಹೊಡೆಯುತ್ತಾರಂತೆ. ಫಿಕ್ಸ್, ಅಷ್ಟೇ ವ್ಯತ್ಯಾಸ, ಇನ್ನೇನು ವ್ಯತ್ಯಾಸ ಇಲ್ಲ ಸರ್.
ಇದಕ್ಕಿಂತ ದೊಡ್ಡ PhD ಅನಾಲಿಸಿಸ್ ಏನು ಬ್ಯಾಡ್. ಸಿಂಪಲ್ ಆಗಿದೆ. ಗ್ಯಾರಂಟಿಗಳಿಂದ ರಾಜ್ಯಕ್ಕೆ ಆರ್ಥಿಕ ಆಪತ್ತು ಎದುರಾಗಿದೆ ಎಂಬ ವಿಪಕ್ಷಗಳ ಆರೋಪಕ್ಕೆ ಕಾಂಗ್ರೆಸ್ ಗರಂ ಆಗಿದೆ. ರಾಜ್ಯ ಸರ್ಕಾರ ಆರ್ಥಿಕ ಮುಗ್ಗಟ್ಟು ಎದುರಿಸ್ತಾ ಇದೆ ಎಂಬುದು ಬಿಜೆಪಿಯವರ ಆರೋಪ ಅಷ್ಟೇ. ನಾವು ನಮ್ಮ ಆರ್ಥಿಕ ಪರಿಸ್ಥಿತಿಯನ್ನ ಪರಿಶೀಲಿಸಿಯೇ ಗ್ಯಾರಂಟಿಗಳನ್ನ ಕೊಟ್ಟಿರೋದು. ಸಮಸ್ಯೆ ಎದುರಾದ್ರೆ ನಾವೇ ನಿಭಾಯಿಸ್ತೀವಿ, ಅದಕ್ಕೆ ನಾವೇ ಹೊಣೆ ಅಂತ ಪರಮೇಶ್ವರ್ ಅವರು ಸ್ಪಷ್ಟಪಡಿಸಿದ್ದಾರೆ. ಕೇಂದ್ರಕ್ಕೆ ಪತ್ರ ಬರೆದ ಯತ್ನಾಳ್ ನಡೆಯನ್ನ ಖಂಡಿಸಿದ್ದಾರೆ. ಇನ್ನು ಅಕ್ಕಿ ಖರೀದಿಗೆ ರಾಜ್ಯದಲ್ಲಿ ಸರ್ಕಾರದ ಬಳಿ ಹಣ ಇಲ್ಲ ಎಂಬ ಕೇಂದ್ರ ಮಂತ್ರಿ ಪ್ರಹ್ಲಾದ್ ಜೋಶಿ ಆರೋಪವನ್ನು ಕೂಡ ಗೃಹ ಸಚಿವರು ತಿರುಗೇಟು ಕೊಡುವ ಮೂಲಕವಾಗಿ ತಳ್ಳಹಾಕಿದ್ದಾರೆ. ಪರಮೇಶ್ವರ್ ಸಾಹೇಬ್ರು ಪರಿಶೀಲಿಸ್ಬಿಟ್ಟೇ ಕೊಟ್ಟಿದ್ರೆ ಗ್ಯಾರಂಟಿಗೆ ಏನಾಗುತ್ತೆ ಕಾಸ್ಟ್ ಅನ್ನೋದು ಆಸ್ ಎನ್ ಎಕಾನಮಿಸ್ಟ್, ಯಾಕಂದ್ರೆ ಅವ್ರು ಬಿಸ್ನೆಸ್ ಮ್ಯಾನು, ಬೇಸಿಕಲಿ ಅವರು ಬಿಸ್ನೆಸ್ ಮ್ಯಾನೂ ಹೌದವರು. ಹಾಗಾಗಿ ಅವ್ರಿಗೆ ಅರ್ಥ ಆಗತ್ತೆ ಹಣಕಾಸಿನ ವ್ಯವಹಾರ ಅಂತ ನಾನು ಅನ್ಕೊಂಡಿದ್ದೀನಿ. ಹಾಗಾಗಿ ನೀವು ಪರಿಶೀಲಿಸಿಯೇ ಕೊಟ್ಟಿದ್ದರೆ SC/ST ಫಂಡನ್ನು ಯಾಕೆ ಡೈವರ್ಟ್ ಮಾಡಬೇಕಾಗಿತ್ತು? ಅವರಿಗೆ ಅಂತ ಇಟ್ಟಿರೋ ದುಡ್ಡನ್ನ ಯಾಕೆ ಡೈವರ್ಟ್ ಮಾಡಬೇಕಾಗಿತ್ತು? ಅವ್ರು ಪೆಟ್ರೋಲ್ ರೇಟ್ ಜಾಸ್ತಿ ಮಾಡಿದಾಗ ಗ್ಯಾರಂಟಿಗಳು ವೆಲ್ಫೇರ್ ಆಕ್ಟಿವಿಟೀಸ್ಗೆಲ್ಲ ದುಡ್ಡು ಬೇಡವಾ ಅಂತಾರೆ. ಯಾಕೆ ಅವಾಗ ಅದು? ವೈ ಡೋಂಟ್ ಯು ಅಕ್ಸೆಪ್ಟ್ ನಮ್ಮ ತಟ್ಟೆನಲ್ಲಿ ಹೆಗಣ ಬಿದ್ದಿದೆ ಅಂತ? ಎಷ್ಟು ದಿನ ಮುಚ್ಚಿಟ್ಕೋತೀರಿ? ಎಷ್ಟು ದಿನ ಮುಚ್ಚಿಟ್ಕೊಳಕ್ಕಾಗತ್ತೆ ನಿಮ್ಮ ಕೈಯಲ್ಲಿ ಇನ್ಕೊಂಡಿದ್ದೀರಿ? ಹೀಗೆ ಎಷ್ಟು ದಿನ ಪರಮೇಶ್ವರ್ ಆದರೂ ಅಷ್ಟೇ, ಸಿದ್ದರಾಮಯ್ಯನವರಾದರೂ ಅಷ್ಟೇ, DK ಶಿವಕುಮಾರ್ ಅವರಾದರೂ ಅಷ್ಟೇ, ಯಾರಾದರೂ ಅಷ್ಟೇ ಮುಚ್ಚಿಟ್ಕೊಳಕ್ಕಾಗಲ್ಲ. ಯು ಆರ್ ಬೌಂಡ್ ಟು ಫೇಸ್ ದಿ ಪ್ರಾಬ್ಲಮ್. ಅದ್ರಲ್ಲಿ ಏನು ಅನುಮಾನ ಬೇಡ. ಅದರಲ್ಲಿ ಅಷ್ಟೇ ನಿಭಾಯಿಸ್ಕೊಳ್ತೀವಿ ಅಂತಾರೆ. ನಾವು ನಿಭಾಯಿಸ್ತೀವಿ. ಏನು ಬೇಕಾದ್ರೂ ನಿಭಾಯಿಸಕ್ಕೆ ನಮ್ಮ ಹೆಸರು ಕಾಸಲ್ಲಿ ನೀವು ನಿಭಾಯಿಸಕ್ಕೆ ನೀವು ಒಬ್ಬರೇ ಬೇಕಾ? ನಿಮ್ಮ ಕಾಸನ್ನು ಫಸ್ಟ್ ಸರಿಯಾಗಿ ನಿಭಾಯಿಸ್ಕೊಳ್ಳಿ, ಆಮೇಲೆ ನೋಡೋಣ ನಮ್ಮ ಕಾಸು ಬಗ್ಗೆ. ನೋ, ಇಟ್ಸ್ ವೆರಿ ಅನ್ಫೇರ್. ಗ್ಯಾರಂಟಿ ಸ್ಕೀಮ್ಸು ಈ ರಾಜ್ಯವನ್ನು ನೀವು ತಂದಿರೋ ರೀತಿಯಲ್ಲಿ ನಾನು ಹೇಳ್ತಿರೋದು ಅತಿ ದೊಡ್ಡ ಅಪಾಯಕ್ಕೆ ದೂಡುತ್ತೆ. ಬರೆದಿಟ್ಕೊಳ್ಳಿ. ಯಾವಾಗ ಗೊತ್ತಿಲ್ಲ, ಕ್ಯಾನ್ಸರ್ ಇದ್ದಂಗೆ ಸ್ಟೇಜ್ 1, ಸ್ಟೇಜ್ 2, ಸ್ಟೇಜ್ 3, ಫೈನಲ್ ಸ್ಟೇಜ್ ಟೈಪ್. ಎಸ್, ಚನ್ನಪಟ್ಟಣ ತಾಲೂಕಲ್ಲಿ ಯಾರನ್ನು ಕ್ಯಾಂಡಿಡೇಟ್ ಮಾಡಬೇಕು ಅನ್ನೋಕ್ಕೇನೋ ಗೋಜಲಂತೆ. ಯೋಗೇಶ್ವರ್ ನಾನು ಅಂತಾರೆ, ಕುಮಾರಸ್ವಾಮಿ ಅಚ್ಚರಿ ಅಂತಾರಂತೆ. ಯಾರನ್ನಾರು ಮಾಡ್ಕೊಳ್ಳಿ ಬಿಡ್ರಿ, ನಮಗೇನು. ಉಪಚುನಾವಣೆ ಬಗ್ಗೆ ಕಾಂಗ್ರೆಸ್ಸಲ್ಲಿ ಸುರೇಶ್ ಸ್ಪರ್ಧೆ ಮಾಡಲ್ಲ ಅಂದರು, ಮತ್ತು ಅವ್ರ ಹೆಸರೇ ಅಂತೆ. ಸಂಡೂರಲ್ಲಿ ತುಕಾರಾಮ್ ಅವ್ರ ಪುತ್ರಿಗೆ ಕೊಡ್ಸೋಗುತ್ತೆ. ನನ್ನ ಪ್ರಕಾರ ಅವ್ರು ನಿಂತ್ಕೊಂಡಿದ್ದೆ ಅವ್ರ ಪುತ್ರಿಗೆ ಟಿಕೆಟ್ ಕೊಡ್ತೀವಿ ಅನ್ನೋ ಗ್ಯಾರಂಟಿ ಮೇಲೆ. ಶಿಗ್ಗಾವಿನಲ್ಲಿ ವಿನಯ್ ಕುಲಕರ್ಣಿ ಅವರು ಪತ್ನಿ ಕೊಡ್ಸಕ್ಕೆ ಓಡಾಡ್ತಿದ್ದಾರಂತೆ. ಆಯ್ತಪ್ಪ, ಕೊಡಿಸ್ರಪ್ಪ. ಅಣ್ಣ, ತಮ್ಮ, ಅಕ್ಕ, ತಂಗಿ, ಮಾವ ಯಾರೋ ಒಬ್ರು ಕೊಟ್ಕೊಳ್ರಿ. ಪ್ರಜಾಪ್ರಭುತ್ವ ಅಂದರೆ ಅದೇ. ಟಿಕೆಟ್ ಎಂಬುವುದು ಕುಟುಂಬಕ್ಕೂ, ಕಾನೂನು ಎಂಬುವುದು ಬಡವರಿಗೋ ಅಷ್ಟೇ. ಬೇರೆಯವರ ದುಡ್ಡಿನಲ್ಲಿ ಮಜಾ ಮಾಡಿ ನಾವೇ ನಿಮಗೆ ಸೇವೆಯನ್ನು ಮಾಡುತ್ತಿದ್ದೇವೆ ಎಂದು ಬಿಂಬಿಸುವುದು, ಆ ಎರಡರ ಮಧ್ಯೆ ನಾವು ಬೇಕಾಗಿದ್ದನ್ನು ಮಾಡಿಕೊಂಡು ಚೆನ್ನಾಗಿರುವುದು. ಯಾರು ಪ್ರಬಂಧ ಕೇಳಿದ್ರೆ ಪ್ರಜಾಪ್ರಭುತ್ವದ ಬಗ್ಗೆ ಒಂದು ಪ್ರಬಂಧ ಬರೀರಿ ಮಕ್ಕಳೇ ಅಂದರೆ ಹಿಂಗೆ ಬರೀರಿ. ಮಾರ್ಕ್ಸ್ ಇದ್ದಾಗ ಬರೆದು ಬಿಡಬೇಡಿ, ಸೊನ್ನೆ ಆಗ್ತಿರ್ತಾರೆ. ಮಹಿಳೆ ಸಾವಿಗೆ ಕಾರಣವಾದಂತಹ ಮುಂಬೈ ಹಿಟ್ ಅಂಡ್ ರನ್ ಪ್ರಕರಣದ ಇನ್ನೊಬ್ಬ ಆರೋಪಿ ಯಾರೋ ಶಿಂದೆ ಶಿವಸೇನೆ ಯುವ ನಾಯಕ ಅಂತೆ. ಲುಕೌಟ್ ನೋಟಿಸ್ ಕೊಟ್ಟಿದ್ದಾರೆ. ಮಿಹಿರ್ ಶಾ ಅಂತೆ. ಗುಂಡಾಕಿದ್ದಂತೆ ನಸುಕಿನ ಜಾವದಲ್ಲಿ ಗುದ್ದುಬಿಟ್ಟಿದ್ದಾನೆ. ಡ್ರೈವರ್ ಇದ್ರಂತೆ, ಇದ್ರೂ ನಾನೇ ಓಡಿಸ್ತೀನಿ ಅಂತ ಓಡಿಸಿದ್ದಾನೆ. ಮದ ಇನ್ನೇನಾಗತ್ತೆ. ಅಲ್ಲಿಂದ ಅದೇ 18,000 ರೂಪಾಯಿ ಬಿಲ್ ಮಾಡ್ಕೊಂಡು ಬಂದಿದ್ದಂತೆ, ಗುಂಡಾಕ್ಬಿಟ್ಟು ಚೆನ್ನಾಗಿ. ಈಗೆಲ್ಲ ಗೊತ್ತಾಗಿದೆ. ಅವನ ತಂದೆ ಆರೋಪಿ ಯಾರೋ ರಾಜೇಶ್ ಶಾ ಅಂತೆ, ಅವನು ಶಿವಸೇನೆ ನಾಯಕ ಅಂತೆ. ಅವ್ನು ಒಂದೇ ದಿನದಲ್ಲಿ ಜಾಮೀನು ಸಿಕ್ಬಿಟ್ಟಿದೆ. ಸಿಗತ್ತಪ್ಪ, ಅದೇನು ಪ್ರಭಾವಿಗಳಾದರೆ ಎಲ್ಲನೂ ಸಿಗುತ್ತೆ. ಇನ್ನು ಮುಂದೆ ಅಷ್ಟೇ, ಕಾನೂನು ಅಂದ್ರೆ ಅಷ್ಟೇ. ದುಡ್ಡಿದ್ರೆ ಇರಿ, ಇಲ್ವಾ ಬಿಡಿ, ನಿಮ್ಮಿಷ್ಟ. ಯಾವಾಗಲೂ ರೇರು. ಕೆಲವು ಸರಿ ದುಡ್ಡಿದ್ದವರು ಸ್ವಲ್ಪ ಕಷ್ಟಕ್ಕೆ ಸಿಗಾಕೊಳ್ಳೋದು ತುಂಬಾ ರೇರ್. ಕಣಿವೆ ನಾಡಿನಲ್ಲಿ ಉಗ್ರರು ಮತ್ತೊಮ್ಮೆ ಅಟ್ಟಹಾಸವನ್ನ ಮೆರೆದಿದ್ದಾರೆ. ಕಥುವಾ ಜಿಲ್ಲೆಯ ಮಜೇಡಿ ಎಂಬ ಪ್ರದೇಶದಲ್ಲಿ ಭಾರತೀಯ ಸೈನಿಕರಿದ್ದಂತಹ ವಾಹನವನ್ನ ಗುರಿಯಾಗಿಸಿಕೊಂಡು ಗುಂಡಿನ ದಾಳಿ ನಡೆಸಿದ್ದಾರೆ. ಇದಕ್ಕೆ ಕೂಡಲೇ ಭಾರತೀಯ ಸೈನಿಕರು ತಿರುಗೇಟನ್ನ ಕೊಟ್ಟಿದ್ದಾರೆ. ಈ ಬೆನ್ನಲ್ಲೇ ಉಗ್ರರು ಗಾಯವಾಗಿದ್ದಾರೆ. ಭಯೋತ್ಪಾದಕ ದಾಳಿಯಲ್ಲಿ 4 ಯೋಧರು ಹುತಾತ್ಮರಾದರೆ 4 ಗಾಯಗೊಂಡಿದ್ದಾರೆ. ಇದೀಗ ಉಗ್ರರಿಗಾಗಿ ಭದ್ರತಾ ಪಡೆಗಳು ಕೂಂಬಿಂಗ್ ಅನ್ನು ನಡೆಸಿವೆ. ಮೊನ್ನೆ ನಡೆದಂತಹ ಕುಲ್ಗಾಮ್ ಎನ್ಕೌಂಟರ್ನಲ್ಲಿ ಶಾಕಿಂಗ್ ವಿಚಾರ ಬಯಲಾಗಿದೆ. ಚಿನಿಗಾಮ್ನಲ್ಲಿ 4 ಹಿಜ್ಬಲ್ ಉಗ್ರರನ್ನ ಸೇನೆ ಹತ್ಯೆ ಮಾಡಿತ್ತು. ಅದರಲ್ಲೂ ಮನೆಯೊಂದರ ಕಬೋರ್ಡ್ನಲ್ಲಿ ಉಗ್ರರು ಬಂಕರ್ ಅನ್ನ ನಿರ್ಮಾಣ ಮಾಡಿಕೊಂಡಿದ್ರು. ಇದನ್ನ ಪತ್ತೆ ಹಚ್ಚಿದಂತಹ ಸೈನಿಕರು ಅಲ್ಮೇರಾ ಬಂಕರ್ನಲ್ಲಿ ತಲೆಮರೆಸಿಕೊಂಡಿದ್ದಂತಹ ಉಗ್ರರನ್ನ ಹೊರಕ್ಕೆ ತಂದು ಎನ್ಕೌಂಟರ್ ಮಾಡಿದ್ದಾರೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಅಧಿಕಾರಕ್ಕೆ ಬಂದ ನಂತರ ಇಟಲಿಗೆ ಹೋಗಿ ಬಂದಿದ್ದು ಬಿಟ್ರೆ ಅಧಿಕೃತವಾಗಿ ಒಂದು ದೊಡ್ಡ ಪ್ರವಾಸಕ್ಕೆ ಹೊರಟಿದ್ದಾರೆ ಮಾಸ್ಕೋ ಕಡೆಗೆ, ರಷ್ಯಾದಲ್ಲಿ.
ಅಲ್ಲಿ ಅವರು ಹೋದ ಕೂಡಲೇ ಅವರಿಗೆ ರೆಡ್ ಕಾರ್ಪೆಟ್ ಸ್ವಾಗತವನ್ನೆಲ್ಲ ಕೋರಿದ್ದಾರೆ, ಸಂಭ್ರಮಿಸಿದ್ದಾರೆ. ಭಾರತೀಯರು ಅಲ್ಲಿ ಸೇರಿದ್ರಂತೆ ತುಂಬ ಜನ. ಅವರ ಡ್ಯಾನ್ಸ್ ಗಿನ್ಸ್ ಮಾಡಿ ಅವ್ರನ್ನ ಬನ್ನಿ ಸರ್ ಅಂತ ಕರ್ಕೊಂಡು ಹೋಗಿದ್ದಾರೆ. 22ನೇ ಭಾರತ ರಷ್ಯಾ ವಾರ್ಷಿಕ ಶೃಂಗಸಭೆಯಲ್ಲಿ ಇವರು ಪಾಲ್ಗೊಳ್ಳುತ್ತಾರೆ. ಈ ಸಂದರ್ಭದಲ್ಲಿ ಕೆಲವು ಡಿಫೆನ್ಸ್ ರಿಲೇಟೆಡ್ ಮ್ಯಾಟರ್ಗಳು ವಿಷಯಗಳನ್ನೆಲ್ಲ ಚರ್ಚೆ ಮಾಡ್ತಾರೆ ಅಂತಿದೆ. ಪರ್ಟಿಕ್ಯುಲರ್ಲಿ ಕೆಲವು ಟ್ಯಾಂಕ್ಗಳ ಪ್ರೊಡಕ್ಷನ್ನು ಮತ್ತು ಕೆಲವು ವಿಮಾನಗಳನ್ನು ನಮ್ಮಲ್ಲಿ ಉತ್ಪಾದನೆ ಮಾಡುವುದು, ಈ ಥರದ್ದೆಲ್ಲ ಮಾತಾಡ್ತಿದ್ದಾರೆ. ಅದು ಯಾವುದಾಗತ್ತೋ ಬಿಡುತ್ತೋ ಗೊತ್ತಿಲ್ಲ. ಆದರೆ ಭಾರತ ಮತ್ತು ರಷ್ಯಾದ ಸಂಬಂಧ ಎಷ್ಟು ಗಟ್ಟಿ ಅನ್ನೋದನ್ನು ತೋರ್ಸೋಕ್ಕೆ ಇದೊಂದು ಸಹಾಯಕಾರಿ. ಕಾರಣ ಅವ್ರದನ್ನು ಆಯ್ಕೆ ಮಾಡ್ಕೊಂಡಿದ್ದಾರೆ ರಷ್ಯಾನ ಅಂತ. ಕೆಲವು ಪಾಶ್ಚಿಮಾತ್ಯ ರಾಷ್ಟ್ರಗಳು ಅದರ ಬಗ್ಗೆ ಸ್ವಲ್ಪ ಕೆಟ್ಟ ಕಾಮೆಂಟ್ಗಳನ್ನು ಹಾಕಿದಂಗಿವೆ. ಅಲ್ಲಿಗೆ ಯಾಕೆ ಹೋಗ್ತಾ ಇದ್ದಾರೆ, ಯುಕ್ರೇನು ವಾರಲ್ಲಿದೆ, ಹಾಗೆ ಹೀಗೆ. ಭಾರತ ಯುಕ್ರೇನ್ ವಾರಲ್ಲಿ ಯಾವುದೇ ಒಂದು ಸ್ಪಷ್ಟ ನಿಲುವನ್ನು ನಾವು ತೆಗೆದುಕೊಳ್ಳೋಕೆ ಹೋಗಿಲ್ಲ. ಮತ್ತು ಅದನ್ನೂ ಮಾತಾಡ್ಬೋದು ಅಂತಿದ್ದಾರೆ ಈ ವಾರ್ ವಿಚಾರದಲ್ಲೂ ಅವ್ರ ಜೊತೆ. ಹಾಗಾಗಿ ಅಲ್ಲಿ ಹೋಗಿದ್ದಾರೆ. ಏನೋ ಇದಾದ ಮೇಲೆ ಅವರು 2 ದಿನ ಇಲ್ಲಿ ಮುಗಿಸ್ಕೊಂಡು ಆಸ್ಟ್ರಿಯಾಗೆ ಕೂಡ ಹೋಗ್ತಾರೆ. ಅಮೆರಿಕಾದಲ್ಲಿ ಜನಾಂಗೀಯ ತಾರತಮ್ಯಗಳು ನಿಲ್ತಾ ಇಲ್ಲ. ತಮ್ಮನ್ನ ಭೇಟಿ ಮಾಡಲು ನಿಂತಿದ್ದ ಕಪ್ಪು ವರ್ಣೀಯ ಮಹಿಳೆಯನ್ನ ಅಮೆರಿಕ ಅಧ್ಯಕ್ಷ ಜೋ ಬೈಡನ್ ನಿರ್ಲಕ್ಷ್ಯ ಮಾಡಿದ್ದಾರೆ. ಈ ವಿಡಿಯೋ ಈಗ ಭಾರಿ ವೈರಲ್ ಆಗ್ತಾ ಇದೆ. ಮಹಿಳೆ ತೀವ್ರ ಮುಜುಗರಕ್ಕೆ ಒಳಗಾಗಿದ್ದಾರೆ. ರಿಪಬ್ಲಿಕನರು ಈ ವಿಡಿಯೋವನ್ನ ಬಳಸಿಕೊಂಡು ಬೈಡನ್ ವಿರುದ್ಧ ಮುಗಿಬೀಳ್ತಾ ಇದ್ದಾರೆ. ಈ ಮಧ್ಯೆ ಜೋ ಬೈಡನ್ಗೆ ಸ್ವಪಕ್ಷೀಯರಿಂದಲೇ ಬೆಂಬಲ ಸಿಗ್ತಾ ಇಲ್ಲ. ಜೋ ಬೈಡನ್ ಬದಲಾಗಿ ಭಾರತ ಮೂಲದ ಉಪಾಧ್ಯಕ್ಷೆ ಕಮಲಾ ಹ್ಯಾರಿಸ್ ಪರವಾಗಿ ಡೆಮಾಕ್ರೆಟಿಕ್ ಪಕ್ಷದ ನಾಯಕರು ಬಹಿರಂಗವಾಗಿ ಬ್ಯಾಟ್ ಬೀಸ್ತಾ ಇದ್ದಾರೆ.